ನಂದಿ ಟಿವಿಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್. ಬಾಗೇಪಲ್ಲಿ ಪಟ್ಟಣದ ಎಚ್ಎನ್ ವೃತ್ತದಲ್ಲಿ ಗುರುವಾರ ಮೇ ಡೇ ಕಾರ್ಯಕ್ರಮವನ್ನು ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾ ಅವರು ಆಚರಣೆ ಮಾಡಿದ್ದಾರೆ. ಪಟ್ಟಣದಿಂದ ಸಿಪಿಎಂ ಪಕ್ಷದ ಕಚೇರಿ ಸುಂದರಯ್ಯ ಭವನದಿಂದ ಹೊರಟ ಗೂಳೂರು ವೃತ್ತದಲ್ಲಿ ಮೆರವಣಿಗೆ ನಡೆಸಿದ ಸಂಘಟನೆಗಳ ಸದಸ್ಯರು ಕಾರ್ಮಿಕರ ಹಕ್ಕು ಜಾರಿಯಾಗಲೇಬೇಕು, ಕಾರ್ಮಿಕರಿಗೆ ನ್ಯಾಯ ಸಿಗಲೇಬೇಕು, ಕನಿಷ್ಠ ಕೂಲಿ ಜಾರಿಗೆ ಮಾಡಬೇಕು, ಕಾರ್ಮಿಕರ ಕಾನೂನುಗಳು ಪಾಲಿಸಬೇಕು, ಕಾರ್ಮಿಕರ ಹಕ್ಕುಗಳು ದೊರೆಯಲಿ, ಕಾರ್ಮಿಕರ 4 ಸಂಹಿತೆಗಳು ವಾಪಸ್ಸಾಗಲಿ, ಗುತ್ತಿಗೆ ಮತ್ತು ಹೊರಗುತ್ತಿಗೆ ಕಾರ್ಮಿಕರನ್ನ ಖಾಯಂಗೊಳಿಸಲಿ ಎಂದು ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಎಡಪಂಕ್ತಿಯ ಚಿಂತಕ ಡಾಕ್ಟರ್ ಅನಿಲ್ ಕುಮಾರ್ ಮಾತನಾಡಿ, ಅನೇಕ ವರ್ಷಗಳಿಂದ ಕಾರ್ಮಿಕರ ಹಕ್ಕು ಮತ್ತು ಹಿತರಕ್ಷಣೆ ಹೋರಾಟ ನಡೆಸಲಾಗುತ್ತಿದೆ. ಸಂಘಟಿತ ವಲಯ ಮತ್ತು ಅಸಂಘಟಿತ ವಲಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಮಿಕರು ಇದ್ದು ಅವರ ಬೇಡಿಕೆಗಳು ಈಡೇರಬೇಕಾಗಿದೆ ಎಂದು ಹೇಳಿದ್ದಾರೆ. ಸಿಪಿಐಎಂ ಪಕ್ಷದ ಮುಖಂಡ ಎಂಪಿ ಮುನಿವೆಂಕಟಪ್ಪ ಮಾತನಾಡಿ, ಮೇ 1ರಂದು ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನ. ಕಾಯಕ ಯೋಗಿಗಳ, ಶ್ರಮ ಜೀವಿಗಳ ಕೆಲಸ, ಶ್ರಮ, ಶ್ರದ್ಧೆ ಗೌರವಿಸಿ ಅವರ ಕಷ್ಟ ಆಲಿಸಿ ನೆರವಾಗುವ ಉದ್ದೇಶದಿಂದ ಮೇ 1ರಂದು ಜಾಗತಿಕ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನವನ್ನಾಗಿ ಆಚರಿಸಲಾಗುವುದು. ಮೇ ಡೇ, ಲೇಬರ್ ಡೇ ಎಂದು ಹಾಗೂ ವರ್ಕರ್ಸ್ ಡೇ ಎಂಬ ಹೆಸರಿನಿಂದಲೂ ಕರೆಯಲಾಗುತ್ತದೆ ಎಂದು ಹೇಳಿದ್ದಾರೆ. ಬಂಡವಾಳಶಾಹಿ ವ್ಯವಸ್ಥೆ ಅನ್ನೋದು ಕಾರ್ಮಿಕರನ್ನ ರಕ್ತ ಏರುವಂತ. ಈ ಸಂದರ್ಭದಲ್ಲಿ ಸಿಪಿಐಎಂ ಪಕ್ಷದ ಮುಖಂಡರಾದ ರಘುರಾಮರೆಡ್ಡಿ, ನಾಗರಾಜು, ಮುನಿಯಪ್ಪ, ಚನ್ನರಾಯಪ್ಪ, ವಾಲ್ಮೀಕಿ, ಅಶ್ವತ್ಥಪ್ಪ, ಮುಸ್ತಫಾ, ಕೃಷ್ಣಪ್ಪ ಇನ್ನು ಮುಂತಾದವರು ಪಾಲ್ಗೊಂಡಿದ್ದರು. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ, ಬಾಗೇಪಲ್ಲಿ. ರಕ್ತ ಏರುವಂತ ಒಂದು ವ್ಯವಸ್ಥೆಯಾಗಿ ಮಾರ್ಪಟ್ಟಾಗಿದೆ. ಕಾರ್ಮಿಕರು ಇಲ್ಲಂದ್ರೆ ಅದಕ್ಕೆ ಜೀವನನೇ ಇಲ್ಲ, ಅದಕ್ಕೆ ಬದುಕೋದಿಲ್ಲ. ರಕ್ತ ಪಿಪಾಸ ಆಗಿರುವಂತ ಈ ಬಂಡವಾಳಶಾಹಿ ವ್ಯವಸ್ಥೆ ವಿರುದ್ಧ ಇಡೀ ಪ್ರಪಂಚದ ಕಾರ್ಮಿಕರು, ಎಲ್ಲಾ ದೇಶದ ಕಾರ್ಮಿಕರು ಐಕ್ಯ ಆಗ್ಬೇಕು, ಒಗ್ಗೂಡ್ಬೇಕು, ಹೋರಾಡ್ಬೇಕು ಅಂತ ಹೇಳ್ಬಿಟ್ಟು ಕರೆ ಕೊಟ್ಟಂತ ಕಾರ್ಲ್ ಮಾರ್ಕ್ಸ್ ಅವರ ಸಂದೇಶ ಇವತ್ತು ಇಡೀ ಪ್ರಪಂಚಾದ್ಯಂತ ಇವತ್ತು ಮೊಳಗೇರ್ದು ನಾವು ನೋಡ್ತಾ ಇದ್ದೀವಿ. ಇವತ್ತು ಅದೇ ಹೊತ್ತಿನಲ್ಲಿ ಎಲ್ಲಾ ಕಡೆಗೆ ಮೇಡೆ ಕಾರ್ಯಕ್ರಮ ನಡೀತಾ ಇದೆ. ಬಾಗೇಪಲ್ಲಿಯಲ್ಲಿ ಕೂಡ ವಿವಿಧ ಸಂಘಟನೆಗಳ ಮೇಡೆಗಳು ನಡೀತಾ ಇದೆ. ನಮ್ಮ ಎಡ ಚಳವಳಿಯ ಎಡ ಸಂಘಟನೆ ಮಿತ್ರರು ಕೂಡ ಇವತ್ತು ಮೇ ದಿನಾಚರಣೆಯನ್ನು ಇವತ್ತು ಮಾಡ್ತಾ ಇದ್ದಾರೆ. ಆದರೆ ಭವಿಷ್ಯತ್ತಿನಲ್ಲಿ ಚಿಂತಾಮಣಿಯಲ್ಲಿ ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನ ಆಚರಣೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಕಾರ್ಮಿಕರು ದೇಶದ ಬೆನ್ನೆಲುಬು, ಕಾರ್ಮಿಕರು ದೇಶದ ಅಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರವನ್ನ ವಹಿಸಿದ್ದಾರೆ ಎಂದು ನಿವೃತ್ತ ಉಪನ್ಯಾಸಕ ಕೆಎಂ ಕೃಷ್ಣಪ್ಪ ಅವರು ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ದುಡಿಯುವ ಕಾರ್ಮಿಕ ಕೂಡ ದೇಶದ ಬೆನ್ನೆಲುಬಾಗಿದ್ದು, ಕಾರ್ಮಿಕರು ತಮ್ಮ ಕುಟುಂಬದ ಹಿತದೃಷ್ಟಿಯಿಂದ ಸಂಪಾದನೆಯ ಸ್ವಲ್ಪ ಭಾಗವನ್ನ ಕುಟುಂಬಕ್ಕೆ ಮೀಸಲಿಡಬೇಕು ಹಾಗೂ ಕಾರ್ಮಿಕರು ತಮ್ಮ ಮಕ್ಕಳನ್ನ ತಮ್ಮ ಹಾಗೆ ಕೂಲಿ ಕಾರ್ಮಿಕರನ್ನಾಗಿ ಮಾಡದೆ ತಮ್ಮ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ಕೊಡಿಸಿ ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಬದುಕುವಂತೆ ಮಾಡಬೇಕು ಎಂದು ನಿವೃತ್ತ ಉಪನ್ಯಾಸಕ ಕೆಎಂ ಕೃಷ್ಣಪ್ಪ ಅವರು ಹೇಳಿದ್ದಾರೆ. ಚಿಂತಾಮಣಿ ನಗರದ ರಾಯಲ್ ವೃತ್ತದಲ್ಲಿನ ಕಟ್ಟಡ ಕಾರ್ಮಿಕರ ಸಭಾಂಗಣದಲ್ಲಿ ಚಿಂತಾಮಣಿ ತಾಲೂಕು ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ವಿಶ್ವ ಕಾರ್ಮಿಕರ ದಿನಾಚರಣೆಯ ಕಾರ್ಯಕ್ರಮವನ್ನು ಸಂಘದ ಅಧ್ಯಕ್ಷ ಶ್ರೀನಿವಾಸ ಮೂರ್ತಿ ಹಾಗೂ ನಿವೃತ್ತ ಉಪನ್ಯಾಸಕರಾದ ಕೆಎಂ ಕೃಷ್ಣಪ್ಪ, ಜಗನ್ನಾಥ್, ಆನಂದ್ ಮತ್ತಿತರರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಎಲ್ಲರಿಗೂ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳನ್ನು ಕೋರಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳು ಹಲವು ಕಟ್ಟಡ ಕಾರ್ಮಿಕ ಮೇಸ್ತ್ರಿಗಳಿಗೆ ಆತ್ಮೀಯವಾಗಿ ಶಾಲು ಹೊದಿಸಿ ಹೂಮಾಲೆ ಹಾಕಿ ಫಲ ತಾಂಬೂಲ ನೀಡಿ ನೆನಪಿನ ಕಾಣಿಕೆ ನೀಡಿ ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷ ಶ್ರೀನಿವಾಸ ಮೂರ್ತಿ, ಉಪಾಧ್ಯಕ್ಷ ಆರ್ ಶ್ರೀನಿವಾಸ್, ಪ್ರಧಾನ ಕಾರ್ಯದರ್ಶಿ ಸುರೇಶ್ ಬಾಬು, ಖಜಾಂಚಿ ರಾಮಯ್ಯ, ಸಹಾಯಕ ಕಾರ್ಯದರ್ಶಿ ಎಸ್ ಶ್ರೀನಿವಾಸ್, ಸಂಘಟನಾ ಕಾರ್ಯದರ್ಶಿ ವಿ ವೆಂಕಟೇಶ್, ಜಂಟಿ ಕಾರ್ಯದರ್ಶಿ ವಿ ದೇವರಾಜ್, ಗೌರವಾಧ್ಯಕ್ಷ ನಾಗರಾಜ್ ಸಿ ಸೇರಿದಂತೆ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘದ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು.
ಕೆಲಸ ಮಾಡಿ. ಯಾಕಂತ ಹೇಳಿದ್ರೆ ನಾಳೆ ಬೆಳಗ್ಗೆ ತೊಂದರೆ ಇರಲ್ಲ, ನಮ್ಮ ಲೋಕಲ್ವರೆಗೂ ಕೆಲಸ ಸಿಗತ್ತೆ, ಎಲ್ಲರೂ ಸುಖವಾಗಿರ್ತಾರೆ. ಇಲ್ಲಿರ್ತಕ್ಕಂಥವ್ರಿಗೆ ಫಸ್ಟ್ ನಾವು ಈ ಒಂದು ಅಭಿಯಾನ ಚಾಲೂ ಮಾಡಬೇಕಾಗಿರೋದು. ಇವತ್ತು ನಮ್ಮ ನಗರಸಭೆ ಅಧ್ಯಕ್ಷರಾಗಿರ್ಬೋದು, ನಮ್ಮ ಮಂಜುನಾಥ್ ಆಗಿರ್ಬೋದು, ನಮ್ಮ ರವಿ ಅವರಾಗಿರ್ಬೋದು, ನಮ್ಮ ಮೇಸ್ತ್ರಿಗಳಾದಂಥ ರಾಮಕೃಷ್ಣ ಬಣ್ಣ ಅವರಾಗಿರ್ಬೋದು, ಎಲ್ಲ ಕಾರ್ಮಿಕರಿಗೂ ಏನ್ ಹೇಳ್ತೀನಿ ಅಂದ್ರೆ ಗಾಡಿಯವ್ರಿಗೆ ಕೆಲಸ ಕೊಡಿ. ನಮ್ಮ ಉದ್ದೇಶ, ಮೊದಲನೇ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಗಾಡಿಯವ್ರಿಗೆ ಮೊದಲ ಉದ್ದೇಶ. ಕೈವಾಗಿರ್ತಕ್ಕಂಥ ಯಾರೇ ಆಗಿರ್ಬೋದು ಸರ್, ನಮ್ಮಲ್ಲಿ ಇವಾಗ 320 ವರ್ಷಗಳಿಂದ 30 ವರ್ಷಗಳಿಂದ ಬಂದಿರ್ತಕ್ಕಂಥ ಗ್ರಾನೇಟ್ ಅವರು, ಉತ್ತರ ಪ್ರದೇಶ ಅವರು, UP ಅವರು ಎಲ್ಲ ನಮ್ಮ ಜೊತೆ ಇದ್ದಾರೆ. ನಾವೆಲ್ಲರೂ ಸರಿದೂಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಅಂತ ಒಂದು ರಂಗಾಗಿ ಎಲ್ಲರೂ ಯಾವುದೇ ನಮ್ಮಲ್ಲಿ ಕುಲ ಮತ್ತು ಭೇದ ಭಾವ ಯಾವುದೂ ಇಲ್ಲ. ಇಲ್ಲಿ ಎಲ್ಲರೂ ಕಾರ್ಮಿಕರೇ, ನಾನು ಸಹ ಕಾರ್ಮಿಕರೇ ಅಂತ ಹೇಳ್ಬಿಟ್ಟು ಈಗ ನಿಮ್ಗೆ ಈ ವಿಚಾರ ತಿಳಿಸ್ತಾ ಇದ್ದೀನಿ. ಎಲ್ಲರೂ ಕಾರ್ಡ್ ಮಾಡಿಸ್ಕೊಳ್ಳಿ ದಯವಿಟ್ಟು. ಯಾರು ಕಾರ್ಡ್ ಇದ್ದೀರಾ ಕೆಲಸ ಹೋಗ್ಬಿಡಿ. ಯಾಕಂತ ಹೇಳಿದ್ರೆ ನಾವು ಬೆಳಿಗ್ಗೆ ಹೆಚ್ಚು ಕಮ್ಮಿ ಆದ್ರೆ ತುಂಬಾ ತೊಂದರೆ ಆಗ್ತದೆ ಸರ್. ನ್ಯಾಚುರಲ್ ಡೆತ್ ಆದ್ರೂ ನಿಮಗೆ 75,000 ರೂಪಾಯಿ ದುಡ್ಡು ಸಿಗತ್ತೆ. ಮತ್ತೆ 60 ವರ್ಷ ಆದ್ರೆ ವಿಶ್ವ ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ಗುರುವಾರ ಪಟ್ಟಣದಲ್ಲಿ ಡಿವಿಜಿ ವೃತ್ತದಲ್ಲಿ ಬೃಹತ್ ಮೆರವಣಿಗೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಸಿಐಟಿಯು ಸಂಘಟನೆಯ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲಾ ಸಾಮೂಹಿಕ ಸಂಘಟನೆಗಳು ಮತ್ತು ಆ ಸಂಘಟನೆಗಳ ಸದಸ್ಯರು ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಈ ವೇಳೆ ಮಾತನಾಡಿದ ಎಲ್ಪಿಐ ರಾಜ್ಯ ಕಾರ್ಯದರ್ಶಿ ಬಸವಲಿಂಗಪ್ಪ, ಪ್ರತಿಯೊಬ್ಬರಿಗೂ ತಾನು ದುಡಿಯುವ ದುಡಿಮೆಗೆ ಪ್ರತಿಫಲವನ್ನ ಬಯಸುತ್ತಾನೆ. ಆದರೆ ದುಡಿಮೆಗೆ ತಕ್ಕ ಗೌರವ ದೊರೆಯದಿದ್ದಾಗ ದಂಗೆ ಏಳುತ್ತಾನೆ. ಅಂತಹ ಘಟನೆಯಿಂದ ಚಿಕಾಗೋದಲ್ಲಿ 1886ರಲ್ಲಿ ಕಾರ್ಮಿಕರೆಲ್ಲರೂ ದಂಗೆ ಎದ್ದು 8 ಗಂಟೆಗೂ ಹೆಚ್ಚು ಅವಧಿ ದುಡಿಸಿಕೊಳ್ಳಬಾರದು, ದುಡಿಮೆಗೆ ತಕ್ಕ ಕೂಲಿ ನೀಡಬೇಕು ಸೇರಿದಂತೆ ಹಲವು ಬೇಡಿಕೆಗಳಿಗಾಗಿ ಹೋರಾಟ ನಡೆಸಿದ್ದಾರೆ. ಆದ್ದರಿಂದ ಕಾರ್ಮಿಕರ ದಿನಾಚರಣೆಯಾಗಿ ಆಚರಿಸುತ್ತೇವೆ ಎಂದು ಹೇಳಿದ್ದಾರೆ. ಇದಕ್ಕೂ ಮೊದಲು ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಜಾಥಾ ನಡೆಸಲಾಯಿತು. ಈ ವೇಳೆ ಎಪಿಎಂಸಿ ಹಮಾಲಿ ಕಾರ್ಮಿಕರ ಸಂಘಟನೆಯ ಅಧ್ಯಕ್ಷ ಆರ್ಎಂ ಚಲಪತಿ, ಮುಜಾಮಿಲ್ಲಾ, ವೆಂಕಟರಮಣಪ್ಪ, ಮುನೀರ್ ಖಾನ್, ರಾಮರೆಡ್ಡಿ, ಪ್ರಮೀಳಮ್ಮ, ಶಂಕರಪ್ಪ, ತಾಸೀನ್ ತಾಜ್, ಚಿಕ್ಕಮಗಳೂರಿನ ಕಲಾ ತಂಡ ಮತ್ತಿತರರು ಭಾಗವಹಿಸಿದ್ರು. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ, ಬಾಗೇಪಲ್ಲಿ. పెట్టుబడిదారులు, ఈ సర్కారాలు, ఈ కార్పొరేట్లు ఎవరైతే మానవ శ్రమని దోపిడీ చేస్తున్నారో వాళ్ళ దోపిడీని అర్థం చేసుకోవాలంటే మనం ఈ సమాజంలో ఉండేట్లా ప్రధాన వ్యవస్థను ఇంకా బయటకు వచ్చి మనము సంఘటితమై దాన్ని అర్థం చేసుకునేకి మనకి సంఘం కావాలా. మన సంఘంలో అడిగడిగి మనం మీటింగ్ చేసుకోవాలా. ఏమైతా ఉంది దేశంలో, ఏమైతా ఉంది రాజ్యంలో ఏది మన కుటుంబం పైన ఎట్లా పరిణామం వస్తూ ఉంది అనే దాన్ని మనం అర్థం చేసుకోవాలి. స్వాతంత్రం వచ్చిన తర్వాత గవర్నమెంట్ స్కూల్లో, గవర్నమెంట్ హాస్పిటల్లో, గవర్నమెంట్ ఫ్యాక్టరీలో, గవర్నమెంట్ ఉద్యోగాలు అంటే బ్రిటిషులు ఎవరైతే పెట్టుకుంటారో వాళ్ళతో పోయేసి గవర్నమెంట్ ఉండాలా, ఇది జనాలు దేనే లెక్క తెచ్చిరు. స్కూళ్ళు అన్నీ తెచ్చిరు. చదువు లేని వాళ్ళు చదువు చెప్పిరు. ఇంజనీర్లు ఏరి, డాక్టర్లు ఏరి, అందరూ ఏరి. వీళ్ళు ఇప్పుడు ఎవరికి పనిచేస్తారు? ಮಹೇಂದ್ರ ತಾರ್ ಮತ್ತು ಬುಲೆಟ್ ನಡುವೆ ಮುಖಾಮುಖಿ ಡಿಕ್ಕಿ, ಬುಲೆಟ್ನಲ್ಲಿ ಇದ್ದ ಇಬ್ಬರು ಸ್ಥಳದಲ್ಲೇ ಸಾವು. ನಾಯಿಂದ್ರಹಳ್ಳಿ ಗೇಟ್ನಲ್ಲಿ ಈ ಘಟನೆ ನಡೆದಿದೆ. ಚಿಂತಾಮಣಿ ಕೈವಾರ ರಸ್ತೆ ಮಧ್ಯೆ ನಾಯಿಂದ್ರಹಳ್ಳಿ ಗೇಟ್ ಬಳಿ ಈ ಘಟನೆ ಗುರುವಾರ ರಾತ್ರಿ 8:15 ಸಮಯದಲ್ಲಿ ನಡೆದಿದೆ. ಮಹೇಂದ್ರ ತಾರ್ ಕಾರು ಹಾಗೂ ಬುಲೆಟ್ ಬೈಕ್ ನಡುವೆ ನಡೆದ ಅಪಘಾತದಲ್ಲಿ ಮೃತಪಟ್ಟವರನ್ನ ಚಿಂತಾಮಣಿ ತಾಲೂಕು ತಳಗವಾರದ 25 ವರ್ಷದ ಅರ್ಜುನ್ ಹಾಗೂ 18 ವರ್ಷದ ಪುನೀತ್ ಎಂದು ತಿಳಿದು ಬಂದಿದೆ. ಗುರುವಾರ ರಾತ್ರಿ 8:15 ಸಮಯದಲ್ಲಿ ಚಿಂತಾಮಣಿಯಿಂದ ಬುಲೆಟ್ ಬೈಕ್ನಲ್ಲಿ ಸ್ವಗ್ರಾಮಕ್ಕೆ ತೆರಳುವಾಗ ನಾಯಿಂದ್ರಹಳ್ಳಿ ಗೇಟ್ನಲ್ಲಿ ಎದುರುಗಡೆಯಿಂದ ಬಂದ ಮಹೇಂದ್ರ ತಾರ್ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಅಪಘಾತ ನಡೆದಿದೆ ಎಂದು ತಿಳಿದು ಬಂದಿದ್ದು, ಅಪಘಾತದ ವಿಷಯ ತಿಳಿದ ಕೂಡಲೇ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಕ್ರಮ ಕೈಗೊಂಡಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ನಾವು ಹಾಕಿದ ಮಾಹಿತಿ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರಬೇಕಂದ್ರೆ ಬೆಲ್ ಬಟನ್ ಕ್ಲಿಕ್ ಮಾಡಿ.